ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರೋದು, ವಿವಾದ ಆಗ್ತಾ ಇರೋದು ಯಾವುದು ಅಂತಂದರೆ, ಹೇಮಾವತಿ ಜಲಾಶಯದ ಹೆಚ್ಚಿನ ಜಲಾನಯನ ಪ್ರದೇಶ ಇರೋದು ತುಮಕೂರು ಜಿಲ್ಲೆಯಲ್ಲಿ. ಈಗ ತುಮಕೂರು ಶಾಖಾ ನಾಲಾ ಪ್ರಾಜೆಕ್ಟ್ ಈಗ ಅತಿ ಹೆಚ್ಚು ಈಗ ಸುದ್ದಿ ಆಗ್ತಾ ಇರೋದು ವಿವಾದ. ಇದರ ಪ್ರಕಾರ 24 TMC ನೀರನ್ನ ಪ್ರತಿ ವರ್ಷ ಬಿಡಬೇಕು ತುಮಕೂರು ಶಾಖಾ ನಾಲೆಗೆ. ಆದರೆ ಪ್ರತಿ ವರ್ಷ ಈ 24 TMC ನೀರನ್ನ ಬಿಡ್ತಾ ಇಲ್ಲ, ಬಂದೇ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಸೊ ಅದಕ್ಕೆ ಈ ಹಿಂದೆನೂ ತುಮಕೂರು ಮತ್ತು ಹಾಸನದ ಜನಪ್ರತಿನಿಧಿಗಳ ನಡುವೆ ದೊಡ್ಡ ಒಂದು ವಾದ ವಿವಾದಗಳು, ವಾಕ್ಸಮರಗಳು. ರೇವಣ್ಣವ್ರು ನೀವೇ ಇಟ್ಕೊಳ್ಳಿ ಡ್ಯಾಮ್ ಕೀನ ನೀವೇ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ, ಆಮೇಲೆ ನಮ್ಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ನಾವು ತೋರಿಸ್ತೀವಿ ಅಂತ. ತುಮಕೂರು ಸಂಸದರು ನಮ್ಗೆ ನೀರೇ ಬಿಡಲ್ಲ ನೀವು ಅಂತ. ಸೊ ಈ ಥರ ಅವಾಗ ಇದು ಕೇವಲ ಇಂಡಿಯಾ ಪಾಕಿಸ್ತಾನ ನಡುವೆ ನೀರಿನ ಯುದ್ಧ ಅಲ್ಲ, ಅಥವಾ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಯುದ್ಧ. ಇದು ಜಿಲ್ಲೆಗಳ ನಡುವೆನೂ ರಾಜಕೀಯ ಸೇರಿದಂತೆ ಅವಶ್ಯಕತೆನೂ ಕೂಡ ನೀರು. ಸೊ ಲಿವ್ ಲೆಟ್ ಲಿವ್ ಅಂತ ನಾವು ಕಾವೇರಿ ವಿವಾದದ ಸಂದರ್ಭದಲ್ಲಿ ಹೇಳಿದ್ವಲ್ಲ, ಹಾಗೆ. ಸೊ ಈ ತುಮಕೂರು ಶಾಖಾ ನಾಲೆಗೆ ಏನು 24 TMC ನೀರು ಹರಿಸ್ಬೇಕು, ಅದು ಪ್ರತಿ ವರ್ಷನೂ ಬರಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಮತ್ತು ದೊಡ್ಡ ವಿವಾದ. ಇಂಥದ್ರಲ್ಲಿ ಈಗ ಈ ತುಮಕೂರು ಶಾಖಾ ನಾಲಾ ಏನಿದೆ, ಇದರಿಂದ ತುಮಕೂರು ನಗರ, ತುರುವೇಕೆರೆ, ತಿಪ್ಟೂರು, ಗುಬ್ಬಿ, ತುಮಕೂರು ಗ್ರಾಮಾಂತರ, ಕುಣಿಗಲ್ ತಾಲೂಕಿನವರೆಗೆ ಈ ಒಂದು ಶಾಖಾ ನಾಲೆ ಇದೆ. ಆದರೆ ಮೇಲಿಂದ ಕೆಳಕ್ಕೆ ಹರಕ್ ಬರೋ ಅಷ್ಟರಲ್ಲಿ, ಕುಣಿಗಲ್ಗೆ ಬರೋ ಅಷ್ಟರಲ್ಲಿ ನೀರೇ ಸಿಗಲ್ಲ. ಯಾಕಂದರೆ 24 TMC ನೀರು ಮಧ್ಯದಲ್ಲೇ ಅಲ್ಲಿ ಇಲ್ಲಿ ಕೆನಲಲ್ಲಿ ಅದು ಬೇರೆ ಬೇರೆ ಥರ ಯೂಸ್ ಆಗುತ್ತೆ, ಅಥವಾ ಹರಿದೇ ಬರಲ್ಲ, ಅಥವಾ ಭಾಳಷ್ಟು ಕಾರಣಗಳಿಗೆ ಕುಣಿಗಲ್ಗೆ ತಲುಪಲ್ಲ. ಯಾಕಂದರೆ ಟೇಲ್ ಎಂಡ್ ಅಂತಾರಲ್ಲ, ಬಾಲ. ಸೊ ಅಲ್ಲಿಗೆ ಬರೋಷ್ಟರಲ್ಲಿ ಕುಣಿಗಲ್ ಕೊನೆಗಿದೆ ಬಾಲದ ಥರ, ಹಂಗಾಗಿ ಅಲ್ಲಿಗೆ ಬರೋಷ್ಟರಲ್ಲಿ ನೀರೇ ಬರಲ್ಲ. ಹಿಂಗಾಗಿ ಕುಣಿಗಲ್ಗೆ ಒಂದು 3 TMC ನೀರು ಬೇಕು, ಆದರೆ ಅದು ಅಲ್ಲಿಗೆ ಬರೋದೇ ಇಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕುಣಿಗಲ್ ತಾಲೂಕು ನೀರು ಒದಗಿಸೋದಕ್ಕೆ ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲ್ ಯೋಜನೆಯನ್ನು ರೂಪಿಸಲಾಯಿತು. ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲು ಓಪನ್ ಕೆನಾಲ್ ಬದಲಿಗೆ ಅದನ್ನ ಪೈಪ್ಲೈನ್ಗಳ ಮುಖಾಂತರ ಕುಣಿಗಲ್ಗೆ ನೀರು ಒದಗಿಸುವಂತಹ ಪ್ಲಾನ್ ಇದು. ಓಪನ್ ಕೆನಾಲ್ ಬದಲಿಗೆ ಪೈಪ್ಲೈನ್ ನಾವು ನೋಡಿದ್ವಲ್ಲ, ಅದನ್ನೆಲ್ಲ ತೆಗೆದು ಟ್ರ್ಯಾಕ್ಟರ್ ಇಂದ ಕೆಳಗೆ ಹಾಕಿ ಧ್ವಂಸ ಮಾಡಿದ್ರಲ್ಲ ರೈತರು, ಆ ಥರ. ಯಾವಾಗ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಈ ಯೋಜನೆಯ ಆದೇಶ ಹೊರಬಂತು ಮತ್ತು 600 ಕೋಟಿ ಅನುದಾನವನ್ನು ಕೊಟ್ಟರು. ಅದೇ DK ಶಿವಕುಮಾರ್ ಅವ್ರು ಹೇಳ್ತಾ ಇರೋದು, ಇದು ರಾಜಕೀಯ ಮಾಡಿಕೊಂಡು ನನ್ನ ಕನಸಿನ ಯೋಜನೆ ಅಂತಿರಲ್ಲ, ಇದನ್ನು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗಲೇ ಇದಕ್ಕೆ ಆದೇಶ ಕೊಟ್ಟಿದ್ದು ಮತ್ತು 600 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ. ಆವಾಗ ಇವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರು ಇದೇ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರಿಂದ ಒತ್ತಡ ತಂದು ಮಾಡಿರ್ಬೋದು ಮತ್ತು ತುಂಬ ಪ್ರಜ್ಞಾಪೂರ್ವಕವಾಗಿ ಇದನ್ನು ಆವಾಗ ತಂದಿದ್ದಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಕುಣಿಗಲ್ವರೆಗೆ ಇದ್ದಿದ್ರೆ ಓಕೆ, ಆದರೆ ಅದನ್ನು ರಾಮನಗರ, ಮಾಗೋಡಿ ತಾಲೂಕುಗಳು ಕೂಡ ಎಕ್ಸ್ಟೆಂಡ್ ಮಾಡಿ ಅಲ್ಲಿಗೂ ನೀರು ತಗೊಂಡು ಹೋಗೋದಕ್ಕೆ ಇದನ್ನು ಏನು ಮುಂದುವರೆಸಿದ್ರು, ಅಲ್ಲಿಗೆ ಇದು ಒಂಥರ ಗೊಂದಲ ಆಗಕ್ಕೆ ಶುರುವಾಯಿತು. ಅದಾದ್ಮೇಲೆ ಸರ್ಕಾರ ಬಿದ್ದೋಯ್ತು, ಸಮ್ಮಿಶ್ರ ಸರ್ಕಾರ. ಮುಖ್ಯಮಂತ್ರಿ ಸ್ಥಾನದಿಂದ ಕುಮಾರಸ್ವಾಮಿ ಅವರು ಇಳಿದೋದ್ರು, ಮತ್ತೆ ಯಡಿಯೂರಪ್ಪನವ್ರು ಬಂದರು. ಯಡಿಯೂರಪ್ಪನವ್ರಿಗೆ ಗೊತ್ತು ಇದು ಒಂಥರ ಜೇನುಗೂಡಿಗೆ ಕಲ್ಲು ಹಾಕ್ದಂಗೆ, ಬೇಡ ಅಂತ ಇದನ್ನ ಪ್ರೊಸೀಡ್ ಮಾಡಲಿಲ್ಲ. ಇದನ್ನ ಒಂಥರ ನೆನೆಗುದಿಗೆ ಬಿದ್ದುಬಿಡ್ತು. ಅದಾದಮೇಲೆ 2023ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು, ಮತ್ತೆ DK ಶಿವಕುಮಾರ್ ಅವರು ಈಗ ಜಲಸಂಪನ್ಮೂಲ ಸಚಿವರು, ಹೀಗಾಗಿ ಮತ್ತೆ ಈ ಪ್ರಾಜೆಕ್ಟ್ನ ಶುರು ಮಾಡಿದ್ದಾರೆ. ಹಾಗೂ ಈ ಬಾರಿ 900 ಕೋಟಿ ರೂಪಾಯಿ ಅನುದಾನವನ್ನು ಈ ಪ್ರಾಜೆಕ್ಟ್ಗೆ ಕೊಟ್ಟಿದ್ದಾರೆ. ಮೊದಲಿಗೆ ಗುಬ್ಬಿಯಿಂದ ಕುಣಿಗಲ್ವರೆಗೆ ನೀರು ಒದಗಿಸುವಂಥ ಎಕ್ಸ್ಪ್ರೆಸ್ ಕೆನಾಲ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಹಂತದಲ್ಲಿ ರಾಮನಗರ ಮತ್ತು ಮಾಗಡಿ ತಾಲೂಕಿನಿಂದ ನೀರು ಒದಗಿಸುವಂಥ ಕಾಮಗಾರಿ ಕೂಡ ಶುರುವಾಗುತ್ತೆ. ಆ ಕಾಮಗಾರಿಯ ವಿಜುವಲ್ಸು ತಾವು ನೋಡ್ತಾ ಇದ್ದೀರಿ, ಯಾವ ರೀತಿ ದೊಡ್ಡ ದೊಡ್ಡ ಇವುಗಳನ್ನು ತೆಗೆದಿದ್ದಾರೆ ಮತ್ತು ಸ್ಟೀಲ್ದು ದೊಡ್ಡ ದೊಡ್ಡ ಪೈಪ್ಗಳನ್ನು ತಂದಿಟ್ಟಿದ್ದಾರಲ್ಲ ಅದು. ಸೊ 3 TMC ನೀರು ಪಡ್ಕೊಳ್ಳೋಕ್ಕೆ ಕುಣಿಗಲ್ ಹೆಣಗಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ದೊಡ್ಡ ದೊಡ್ಡ ಪೈಪ್ಗಳ ಮುಖಾಂತರ ನೀವು ಮಾಗಡಿ ತಾಲೂಕಿನವರೆಗೆ ನೀರು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಮ್ಮ ಪ್ರದೇಶಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ. ಇದರಿಂದ ಕೇವಲ ಕುಣಿಗಲ್ಲಲ್ಲ, ಮಧುಗಿರಿ ಮತ್ತು ಶಿರಾ ಭಾಗ, ಬೆಂಗಳೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ ಪ್ರದೇಶಕ್ಕೂ ಕೂಡ ಅನ್ಯಾಯ ಆಗುತ್ತೆ ಅಂತ ಈ ಒಂದು ಓಪನ್ ಕೆನಾಲ್ ಮುಖಾಂತರ ನೀರು ತೆಗೆದುಕೊಂಡು
ಹೋಗುವಂತಹ ಯೋಜನೆಗೆ ವಿರೋಧ ವ್ಯಕ್ತ ಆಗ್ತಾ ಇರೋದು. ಸೊ ಕುಣಿಗಲ್ಲು ತುಮಕೂರಲ್ಲೇ ಇದೆ. ಕುಣಿಗಲ್ಲಿಗೆ ತಗೊಂಡೋಗೋ ನೀರಿಗೆ ಯಾಕೆ ರೈತರು ಮತ್ತು ಜನ ಪ್ರತಿಭಟನೆ ಮಾಡಬೇಕು ಅಂದ್ರೆ, ಇದು ಕುಣಿಗಲ್ವರೆಗೆ ಆದ್ರೆ ಓಕೆ, ಕುಣಿಗಲ್ಲಿಂದ ಮುಂದಕ್ಕೆ ರಾಮನಗರ ಮಾಗಡಿವರೆಗೂ ಹೋಗ್ತಾ ಇದೆಯಲ್ಲ, ಇದು ರಾಜಕೀಯ. ನೀವು ಓಪನ್ ಕೆನಾಲ್ ಅಲ್ಲಿ ನೀರ್ ತಗೊಂಡೋದ್ರೆ ನಮ್ದೇನ ಅಬ್ಜೆಕ್ಷನ್ ಇಲ್ಲ. ನೀವು ಪೈಪ್ ಲೈನ್ ಮೂಲಕ ತಗೊಂಡು ಹೋಗೋದ್ರಿಂದ ಎಷ್ಟು ತಗೊಂಡೋಗ್ತೀರಾ, ಏನ್ ತಗೊಂಡೋಗ್ತೀರಾ, ಇರೋ 24 TMCನೇ ಸರಿಯಾಗಿ ಬರ್ತಾ ಇಲ್ಲ. ಅದ್ರಲ್ಲಿ ಈ ತರ ನೀವು ಮಾಡೋದ್ರಿಂದ ನಮ್ಮ ರೈತರಿಗೆ ಮತ್ತು ನಮ್ಮ ಭಾಗದ ಜನರಿಗೆ ಅನ್ಯಾಯ ಆಗುತ್ತೆ ಅಂತ. ಹೇಮಾವತಿ ತರದೇ ದೊಡ್ಡ ಕಷ್ಟ ಆಗಿತ್ತು. ಅದನ್ನ ಹೆಂಗೆಂಗೋ ಪಡಬಾರ್ದು ಪಾಡ್ಪಟ್ಟು ಎಷ್ಟೆಷ್ಟೋ ರಾಜಕೀಯ ಏನೇನೋ ಆಗಿ ಹೆಂಗೋ ಆ ಭಾಗದ ಜನ ಅದನ್ನ ಪಡ್ಕೊಂಡ್ರು. ಈಗ ಅದರಲ್ಲಿ ಮತ್ತೆ ಪಾಲು ಅಂತ ಅಂದರೆ ನಮಗೆ ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ ಅಂತ ಇದು ನಡೀತಾ ಇರೋದು ಗುಬ್ಬಿ ತಾಲೂಕಿನ ಸಂಕಾಪುರ. ಸೊ ಅಲ್ಲಿಂದ ಶುರು ಮಾಡೋದಕ್ಕೆ ಈಗ ಕಾಮಗಾರಿ ಆರಂಭ ಆಗಿತ್ತು. ಪ್ರತಿಭಟನೆ ಆಯಿತು, ಟೈರ್ ಸುಟ್ರು. ಇದು ಒಂದು ರೀತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅಂತ ಗೊತ್ತಾಗಿ ಈಗ ಕಾಮಗಾರಿನ ಸ್ಥಗಿತ ಮಾಡಿದ್ದಾರೆ. ಆದರೆ ಇದು ಈಗ ರಾಜಕೀಯ ಆಗಿ ಕೂತಿದೆ ಅಂತ ಕಾಂಗ್ರೆಸ್ ಹೇಳೋದು. ಯಾಕೆಂದ್ರೆ ಪ್ರತಿಭಟನೆಗೆ ಇಳಿದವರೆಲ್ಲ ಬಿಜೆಪಿ ಶಾಸಕರುಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರು ಅಂತ. ಆದ್ರೆ ಆರ್ ಅಶೋಕ್ ಅವ್ರು ಹೇಳಿದನ್ನು ತಾವು ಕೇಳಿಸಿದ್ರು. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕಾಂಗ್ರೆಸ್ನವರು ಮತ್ತು ಇದು ಏನೇ ಇರಲಿ, ಯಾರೇ ನಮ್ಗೆ ಊಟ ಕೊಡೋದಿಲ್ಲ, ನನ್ನ ಪ್ರದೇಶ ಇಂಪಾರ್ಟೆಂಟ್, ನನ್ನ ಪ್ರದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಾಗ ನಾನು ಎದ್ ನಿಂತ್ಕೊಳ್ತೀನಿ ಅಂತ ಇದು ಈಗ ಇರಸುಮುರ್ಸಾಗ್ತಾ ಇರೋದು. ಒಟ್ಟಾರೆ ಈ ಯೋಜನೆಯನ್ನ ಮತ್ತು ಈ ಯೋಜನೆಗೆ ಸಂಬಂಧಪಟ್ಟಂತ ವಿವಾದ ತಕರಾರು ಏನಿದೆ ಇದನ್ನ ನೀವು ಸರಿಪಡಿಸಿ ಅಂತ ಜಿ ಪರಮೇಶ್ವರ್ ಅವರಿಗೆ ಈಗ ಟಾಸ್ಕ್ ಕೊಟ್ಟಿದ್ದಾರಂತೆ. ಅವ್ರಿಗೆ ಈಗ ಶ್ರೀನಿವಾಸ್ ಅವರು ಒಂದ್ ಸ್ವಲ್ಪ ತಲೆನೋವು. ಇದನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಇದರಲ್ಲಿ ನಿಜಕ್ಕೂ ಕೂಡ ಒಂದು ಜನರ ಅವರ ಹೋರಾಟ ಏನಿದೆ ಹೇಮಾವತಿ ವಿಚಾರದಲ್ಲಿ ಅದು ಬಹಳ ದೀರ್ಘವಾದಂತ ಹೋರಾಟ. ಅಷ್ಟು ಹೋರಾಟ ಮಾಡಿ ನಾವು ಇಷ್ಟೆಲ್ಲ ಹೇಮಾವತಿಯಿಂದ ನೀರು ಹರಿಸ್ಕೊಳ್ಳೋಷ್ಟರಲ್ಲಿ ನೀವು ಪಾಲ್ ಕೇಳ್ತಾ ಇದ್ದೀರಲ್ಲ ಅನ್ನೋದು ಒಂದು ಸಾಧುವಾದಂತಹ ಎಲ್ಲರೂ ಒಪ್ಪಬಹುದಾದಂತಹ ಹೋರಾಟ. ಆದ್ರೂ ಇದರಲ್ಲಿ ರಾಜಕೀಯ ಇಲ್ವಾ ಅಂತಂದ್ರೆ ಇದರಲ್ಲಿ ರಾಜಕೀಯನೂ ಕೂಡ ಬೆರೆತು ಹೋಗಿದೆ. ಆದ್ರೆ ಜನರಿಗೆ ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ನಮ್ದು ಬರಪೀಡಿತ, ನಮ್ಮಲ್ಲಿ ನೀರಿಲ್ಲ, ನೀರಿಗೆ ಹಾಹಾಕಾರ ಇದೆ, ರೈತರಿಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಇಂತಹ ಅವಶ್ಯಕತೆಗಳಲ್ಲಿ ಲಿವ್ ಲೆಟ್ ಲಿವ್ ಪಾಲಿಸಿ ಏನ್ ನಾವು ತಮಿಳ್ನಾಡಿಗೆ ಹೇಳಿದೀವಲ್ಲ ಅದೇ ತರ ಮಾಡುವಂತಹ ಸಾಧ್ಯತೆ ಇದೆಯಾ? ಹಾಗಾದ್ರೆ ಹೇಗ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ ಟೆಕ್ನಿಕಲ್ ಕಮಿಟಿ ವರದಿಯನ್ನು ಆಧರಿಸಿ ನಾವು ಮಾಡ್ತಾ ಇದೀವಿ ಅಂತ. ಆದ್ರೆ ಆ ಟೆಕ್ನಿಕಲ್ ಕಮಿಟಿ ವರದಿಯಲ್ಲಿ ಏನೇನ್ ಹೇಳಿದ್ದಾರೆ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು. ಸೊ ಅದನ್ನ ಕನ್ವಿನ್ಸ್ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಮಾಡಿದ್ರೆ ಬೆಟರ್. ಇಲ್ಲದೆ ಇದ್ರೆ ಒಂದು ಪರಮೇಶ್ವರ್ ಅವ್ರಿಗೂ ಇದು ನುಂಗಲಾರದ ತುತ್ತೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ರೈತರ ಹೋರಾಟವನ್ನ, ಈ ಪ್ರಾಮಾಣಿಕ ಹೋರಾಟವನ್ನ ಅವರು ಕೂಡ ರಾಜಕೀಯ ದೃಷ್ಟಿಯಿಂದಲೇ ನೋಡಕ್ ಆಗೋದಿಲ್ಲ. ಆದ್ರೂ ಇವತ್ತು FIR ಮಾಡಿದ್ದಾರೆ, ಹಲವಾರು ಶಾಸಕರ ಮೇಲೆ FIR ಮಾಡಿದ್ದಾರೆ. ತುರುವೇಕೆರೆ ಶಾಸಕ ಕೃಷ್ಣಪ್ಪ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ, ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದ ರಾಜು, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮತ್ತು ಬಿಜೆಪಿ ಮುಖಂಡ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಮೇಲೆ ಈಗ ಚೇತನ್ ಅರೆಸ್ಟ್ ಮಾಡಿದ್ದಾರೆ ಏನೋ ಅಂತ ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ. ಸೊ ಹೀಗಾಗಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ಇದರಿಂದ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಅವರನ್ನ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗತ್ತೆ. ಅಥವಾ ಸರ್ವಪಕ್ಷ ಸಭೆ ಕರೀರಿ, ಸುರೇಶ್ ಅವರು ಹೇಳಿದ ತರ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಎಲ್ಲರನ್ನೂ ಎದುರಾಕೊಂಡು ನೀವು ಮಾಡೋದೇನಿಲ್ಲ. ಈಗಾಗಲೇ ಪೊಲೀಸರನ್ನ ಕಾಮಗಾರಿ ನಡೀತಾ ಇರುವಂತಹ ಜಾಗದಲ್ಲಿ ನೂರಾರು ಪೊಲೀಸರನ್ನ, ಸಾವಿರಾರು ಪೊಲೀಸರನ್ನ ಇಟ್ಟು ಇವರು ಕಾಮಗಾರಿ ಶುರು ಮಾಡಿ ಹಂಗೆಲ್ಲ ನಡೆಯಲ್ಲ. ಇದು ತುಂಬಾ ನೀರು ಅನ್ನೋದು ತುಂಬಾ ಸೆನ್ಸಿಟಿವ್ ವಿಷಯ. ಸೊ ಹಿಂಗಾಗಿ ಮೈನಸ್ ಆಗುತ್ತೆ. ಎಲ್ಲವನ್ನೂ ಕೂಡ ಪೊಲೀಸರ ಲಾಠಿ ಏಟಿನ ಮೇಲೆ ಅಥವಾ ಪೊಲೀಸ್ ಬೂಟಿನ ಸದ್ದಿನ ಒಂದು ಆ ಒಂದು ಶಬ್ದದ ಮೇಲೆ ನೀವು ಸರ್ಕಾರಗಳನ್ನ ನಡ್ಸಕ್ಕಾಗೋದಿಲ್ಲ. ನಿಜ. ಸೊ ಎಲ್ಲವೂ ಅಧಿಕಾರಿಗಳೇ ಮಾಡಬೇಕು ಅಂತಂದರೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇರಲಿಲ್ಲ. ಬಟ್ ನನ್ನನ್ನು ಕೇಳಿದರೆ ಇದನ್ನ ತುಂಬ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇದರಿಂದಲೇ
ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಪೆಟ್ಟು ಬೀಳಬಹುದು. ಯಾಕೆಂದರೆ ಜೆನ್ಯೂನ್ ಆಗಿ ಹೋರಾಟ ಮಾಡ್ತಿರುವಂಥ ಹೋರಾಟಗಾರರು ರೈತರು ಇದ್ದಾರೆ. ನಿಮ್ಗೆ ಗೊತ್ತು, ರೈತರ ಹಸಿರು ಶಾಲು ಬೀಸಿದ್ರೆ ಏನಾಗುತ್ತೆ, ಸರ್ಕಾರಗಳು ಉರುಳಿ ಹೋಗುತ್ತೆ. ಅಂತಹ ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಎದುರಿಸಿ ಕಾಮಗಾರಿ ಮಾಡುವ ಅವಶ್ಯಕತೆ ಇಲ್ಲ. ನೀವು ಕನ್ವಿನ್ಸ್ ಮಾಡಿ ಕಾಮಗಾರಿಯನ್ನು ಮುಂದುವರಿಸಿದ್ರೆ ಬೆಟರ್. ಆ ಥರದ ಹೆಜ್ಜೆ ಏನು ತಗೊಳ್ತಾರೆ ನೋಡೋಣ. ಬಟ್ ಈಗ ಬಂಧನ, FIR ಇದೆಲ್ಲ ನೋಡ್ತಾ ಇದ್ರೆ ಇವರು ತುಂಬ ಅಗ್ರೆಸಿವ್ ಆಗಿ ಹೋಗೋಂಗೆ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷದವರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ.